ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. IPL ಈ ಸೀಸನ್ನಲ್ಲಿ RCBಯ ಅದ್ಭುತ ಪ್ರದರ್ಶನದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅಂದರೆ ಇಡೀ RCB ಫ್ಯಾನ್ಸ್ ಕನ್ನಡಿಗರು ಸಿಕ್ಕಾಪಟ್ಟೆ ಖುಷಿ ಪಡುವಂತಹ ಸೀಸನ್ 2025 ಅಂತ ಅನ್ಸ್ಕೊಳ್ಳುತ್ತೆ. ಆಡಿರುವ 11 ಮ್ಯಾಚ್ನಲ್ಲಿ ಕೇವಲ 3 ಮ್ಯಾಚ್, ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಆ 3 ಮ್ಯಾಚನ್ನು ಸೋತಿದ್ದು. ಅದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಮತ್ತೆರಡು ಮ್ಯಾಚನ್ನು ಗೆಲ್ಲೋದ್ರ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನು ಬಿಟ್ಟು ಹೊರಗಡೆ ಯಾವೆಲ್ಲ ಮ್ಯಾಚ್ಗಳು ನಡೆದಿತ್ತು ಆ ಮ್ಯಾಚ್ಗಳನ್ನು ಕೂಡ ಗೆಲ್ಲೋದರ ಮೂಲಕ RCB 11 ಮ್ಯಾಚ್ಗಳಲ್ಲಿ 3 ಮ್ಯಾಚ್ಗಳನ್ನು ಸೋತು ಕಂಪ್ಲೀಟ್ 8 ಮ್ಯಾಚ್ಗಳನ್ನು ಗೆದ್ದಿದೆ. ಹೀಗೆ ಕಂಪ್ಲೀಟ್ 8 ಮ್ಯಾಚ್ಗಳನ್ನು ಗೆಲ್ಲುವ ಮೂಲಕ ಪಾಯಿಂಟ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿ RCB ತಂಡ ಇದೆ. ಇಂತಹ RCB ತಂಡಕ್ಕೆ ಇದೀಗ ದೇವದತ್ ಪಡಿಕ್ಕಲ್ ಈ ಸೀಸನ್ನ ಮಿಕ್ಕುಳಿದ ಎಲ್ಲ ಪಂದ್ಯಗಳಿಗೂ ಅವೈಲಬಲ್ ಇಲ್ಲ. ಅವರು ಈ ಟೂರ್ನಿಯಿಂದಾನೇ ಹೊರಗಡೆ ಬಿದ್ದಿದ್ದಾರೆ. ಆಲ್ಮೋಸ್ಟ್ 11 ಮ್ಯಾಚ್ ಆಗೋಗಿದೆ. ಇನ್ನೇನಿದ್ರು ಇನ್ನೊಂದು 3-4 ಮ್ಯಾಚ್ ಇತ್ತು. ಈ ಟೈಮ್ನಲ್ಲಿ ಈ ಸಲ ಕಪ್ಪು ಗೆಲ್ಲುವ ಎಲ್ಲ ಸಾಧ್ಯತೆಗಳು ಕೂಡ RCB ತಂಡಕ್ಕೆ ಇರುವಂತಹ ಈ ಟೈಮ್ನಲ್ಲಿ ದೇವದತ್ ಪಡಿಕ್ಕಲ್, ಅದರಲ್ಲೂ ಕರ್ನಾಟಕದ ಆಟಗಾರ ಟೀಮ್ನಿಂದ ಹೊರಗಡೆ ಬಿದ್ದಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ದೇವದತ್ ಪಡಿಕ್ಕಲ್ ಇದೀಗ ಆರ್ಮ್ಸ್ಟ್ರಿಂಗ್ ಇಂಜುರಿಯಿಂದ, ಅಂದ್ರೆ ಮಂಡಿ ನೋವಿನ ಗಾಯದಿಂದ ಈ ಟೂರ್ನಿಯಿಂದ ಹೊರಗಡೆ ಉಳಿಯಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ಅವರ ಜಾಗಕ್ಕೆ ಮತ್ತೆ ಯಾರನ್ನ ಕರೆದುಕೊಂಡು ಬರಬಹುದು ಅನ್ನೋದಕ್ಕೆ ಕೂಡ RCB ಮ್ಯಾನೇಜ್ಮೆಂಟ್ ಉತ್ತರವನ್ನ ಕೊಟ್ಟಿದೆ. ಕನ್ನಡಿಗನಿಂದ ತೆರವಾದ ಸ್ಥಾನಕ್ಕೆ ಕನ್ನಡಿಗನನ್ನೇ ಕರೆದುಕೊಂಡು ಬರುವ ಮೂಲಕ RCB ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ RCB ಟೀಮ್ನ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಹೌದು, ಮಾಯಾಂಕ್ ಅಗರ್ವಾಲ್ ದೇವದತ್ ಪಡಿಕ್ಕಲ್ ಅವರ ಜಾಗಕ್ಕೆ RCB ಈ ಸೀಸನ್ನಲ್ಲಿ ಮಿಕ್ಕುಳಿದ ಪಂದ್ಯಕ್ಕೆ ಮಾಯಾಂಕ್ ಅಗರ್ವಾಲ್ ಅವರನ್ನ ಆಯ್ಕೆ ಮಾಡಿಕೊಳ್ಳುವ ಮೂಲಕ, ನಾನು ಆಗಲೇ ಹೇಳ್ದಂಗೆ ಕನ್ನಡಿಗನಿಂದ ತೆರವಾದ ಸ್ಥಾನವನ್ನ ಕನ್ನಡಿಗನಿಗೆ ಕೊಡುವ ಮೂಲಕ RCB ಮ್ಯಾನೇಜ್ಮೆಂಟ್ RCB ಅಭಿಮಾನಿಗಳಿಗೆ ಒಂದು ಖುಷಿ ವಿಚಾರವನ್ನ ಕೊಟ್ಟಿದೆ. ಈಗ RCB ಮ್ಯಾನೇಜ್ಮೆಂಟ್ ಮಾಯಾಂಕ್ ಅಗರ್ವಾಲ್ ಅವರಿಗೆ ಸ್ಥಾನವನ್ನ ಕೊಟ್ಟಿದೆ. ಮಾಯಾಂಕ್ ಅಗರ್ವಾಲ್ ಅವರನ್ನ ಹೆಂಗೆ ತಗೊಳ್ತು, ಆ ಪ್ರೊಸೀಜರ್ ಹೆಂಗಿರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮಾಯಾಂಕ್ ಅಗರ್ವಾಲ್ 2025ರ IPL ನ ಸೀಸನ್ಗೆ ಏನು ಆಕ್ಷನ್ ನಡೆದಿತ್ತು, ಈ ಆಕ್ಷನ್ ನಲ್ಲಿ ಅವರ ಮೂಲ ಬೆಲೆ 1 ಕೋಟಿ ರೂಪಾಯಿ ಇತ್ತು. ಈ 1 ಕೋಟಿ ರೂಪಾಯಿ ಆ ಮೂಲ ಬೆಲೆಯನ್ನ ಕೊಟ್ಟು ಯಾವ ಒಂದು ಫ್ರಾಂಚೈಸಿ ಕೂಡ ಮಾಯಾಂಕ್ ಅಗರ್ವಾಲ್ ಅವರನ್ನ ತಮ್ಮ ಟೀಮ್ಗೆ ಪರ್ಚೇಸ್ ಮಾಡಿಕೊಳ್ಳೋದಕ್ಕೆ ಮುಂದಾಗಿರಲಿಲ್ಲ. ಹಾಗಾಗಿ ಮಾಯಾಂಕ್ ಅಗರ್ವಾಲ್ ಅನ್ಸೋಲ್ಡ್ ಆಟಗಾರ ಆಗಿ ಉಳಿದಿದ್ರು. IPL ನ ರೂಲ್ಸ್, BCCI ನ ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಈ ರೀತಿ ಇಂಜುರಿಗೆ ತುತ್ತಾಗಿ ಯಾವ್ದಾದ್ರು ಆಟಗಾರ ಯಾವ್ದಾದ್ರು ಟೀಮ್ ನಿಂದ ಹೊರಗಡೆ ಹೋದ್ರೆ ಆಕ್ಷನ್ಗೆ ರಿಜಿಸ್ಟರ್ ಮಾಡಿಕೊಂಡು ಅನ್ಸೋಲ್ಡ್ ಆಗಿರುವ ಆಟಗಾರರನ್ನ ಯಾವುದೇ ಟೀಮ್ ಒಂದು ರೀಪ್ಲೇಸ್ಮೆಂಟ್ ಮಾಡಿಕೊಳ್ಳುವ ಮೂಲಕ ಅದನ್ನ ಟೀಮ್ಗೆ ಕರೆದುಕೊಳ್ಳುವ ಅವಕಾಶವನ್ನ BCCI ಎಲ್ಲ IPL ತಂಡಗಳಿಗೂ ಸಹ ಮಾಡಿಕೊಟ್ಟಿದೆ. ಅದೇ ಒಂದು ರೂಲ್ಸ್ ನ ಆಧಾರದಲ್ಲಿ ಇದೀಗ ಅನ್ಸೋಲ್ಡ್ ಆಗಿದ್ದಂತಹ ಆಟಗಾರ ಮಾಯಾಂಕ್ ಅಗರ್ವಾಲ್ ಅವರನ್ನ ದೇವದತ್ ಪಡಿಕ್ಕಲ್ ಅವರ ಜಾಗಕ್ಕೆ ಹತ್ತಿರ 1 ಕೋಟಿ ರೂಪಾಯಿ ಕೊಟ್ಟು, ಅಂದ್ರೆ ಅವರ ಮೂಲ ಬೆಲೆ ಕೊಟ್ಟು RCB ಮ್ಯಾನೇಜ್ಮೆಂಟ್ ಟೀಮ್ಗೆ ಸೇರಿಸಿಕೊಂಡಿದೆ. RCB ಮ್ಯಾನೇಜ್ಮೆಂಟ್ ನ ಟೀಮ್ ನ ಪರ್ಸ್ನಲ್ಲಿ ಈ ಆಕ್ಷನ್ ಮುಗಿದ್ರೂ ಕೂಡ 75 ಲಕ್ಷ ರೂಪಾಯಿ ಅಮೌಂಟ್ ಬ್ಯಾಲೆನ್ಸ್ ಇತ್ತು. ಆ 75 ಲಕ್ಷದ ಅಮೌಂಟ್ ನ ಜೊತೆಗೆ ಇನ್ನ 25 ಲಕ್ಷ ಎಕ್ಸ್ಟ್ರಾ ಸೇರಿಸಿ ಮಾಯಾಂಕ್ ಅಗರ್ವಾಲ್ ಅವರ ಮೂಲ ಬೆಲೆ 1 ಕೋಟಿ ರೂಪಾಯಿನ ಕೊಟ್ಟು ಅವರನ್ನ ಟೀಮ್ಗೆ ಕರೆಸಿಕೊಳ್ಳಲಾಗಿದೆ ಅಂತ RCB ಮ್ಯಾನೇಜ್ಮೆಂಟ್ ಇದೀಗ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದೆ. ಇದೀಗ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಆದಷ್ಟು ಬೇಗ ಮಾಯಾಂಕ್ ಅಗರ್ವಾಲ್ RCB ಟೀಮ್ ನ ಬಂದು ಸೇರ್ಕೋಬೇಕು ಎನ್ನುವ ಒಂದು ಮೆಸೇಜ್ ಕೂಡ ಹೋಗಿದೆ. ಇನ್ನೇನು ಮಾಯಾಂಕ್ ಅಗರ್ವಾಲ್ ಅವರು RCB ಟೀಮ್ ಅನ್ನ ಸದ್ಯದಲ್ಲೇ ಸೇರ್ಕೊಳ್ತಾರೆ. ಮುಂದಿನ ಪಂದ್ಯಗಳಲ್ಲಿ ಅವರು ಆಡುವ, ಅಂದ್ರೆ ಪ್ಲೇಯಿಂಗ್ 11 ನಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ RCB ಟೀಮ್ ನಲ್ಲಂತೂ ಮಾಯಾಂಕ್ ಅಗರ್ವಾಲ್ ಈ ಸೀಸನ್ ನಲ್ಲಿ ಕಂಪ್ಲೀಟ್ ಆಗಿ ಇರ್ತಾರೆ. ಅವರ ಮೂಲ ಬೆಲೆ 1 ಕೋಟಿ ರೂಪಾಯಿಯನ್ನ ಕೊಟ್ಟು RCB ಟೀಮ್ ನ ಮ್ಯಾನೇಜ್ಮೆಂಟ್ ಮಾಯಾಂಕ್ ಅಗರ್ವಾಲ್ ಅವರನ್ನ RCB ತಂಡಕ್ಕೆ ಸೇರಿಸಿಕೊಂಡಿದೆ. ಅದರ ಜೊತೆಗೆ RCB ಟೀಮ್ ನ ಮ್ಯಾನೇಜ್ಮೆಂಟ್ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದೆ, ಗೆಟ್ ವೆಲ್ ಸೂನ್ DDP ದೇವದತ್ ಪಡಿಕ್ಕಲ್ ಅಂತ. ಅವರು ಹೇಳೋ ಹಾಗೆ ದೇವದತ್ ಪಡಿಕ್ಕಲ್ ಆದಷ್ಟು ಬೇಗ ಚೇತರಿಸಿಕೊಂಡು RCB ತಂಡಕ್ಕೆ ವಾಪಸ್ ಬರಲಿ. ಯಾಕಪ್ಪ ಅಂತಂದ್ರೆ ಈ ಸೀಸನ್ ನಲ್ಲಿ ಅವರ ಬ್ಯಾಟಿಂಗ್ ನಿಜವಾಗ್ಲೂ ತುಂಬಾ ಅದ್ಭುತವಾಗಿತ್ತು. ಅವರು ಆಡಿರುವ 10 ಪಂದ್ಯಗಳಲ್ಲಿ 150.61 ಸ್ಟ್ರೈಕ್ ರೇಟ್ ನಲ್ಲಿ 247 ರನ್ಗಳನ್ನ ಗಳಿಸಿದ್ರು. ಇದೀಗ ಇವರ ಸ್ಥಾನವನ್ನ ತುಂಬೋದಕ್ಕೆ ಬಂದಿರುವ ಮಾಯಾಂಕ್ ಅಗರ್ವಾಲ್ ಇಲ್ಲಿವರೆಗೂ 127 ಪಂದ್ಯಗಳನ್ನ IPL ನಲ್ಲಿ ಆಡಿದ್ದಾರೆ. ಇದರಲ್ಲಿ 1 ಶತಕ, 13 ಅರ್ಧ ಶತಕ ಇದೆ. ಇವರು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಬ್ಯಾಟ್ಸ್ಮನ್. ಅವರ ಸ್ಥಾನವನ್ನ ಇವರು ಈ ಸೀಸನ್ ನ ಉಳಿದ ಪಂದ್ಯಗಳಲ್ಲಿ ತುಂಬುತ್ತಾರೆ ಅಂತ ನಾನು ಅನ್ಕೋತೀನಿ. ಇಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ, ದೇವದತ್ ಪಡಿಕ್ಕಲ್ಗೆ ಗೆಟ್ ವೆಲ್ ಸೂನ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮಾಯಾಂಕ್ ಅಗರ್ವಾಲ್ RCB ಟೀಮ್ಗೆ ಮತ್ತೆ ವಾಪಸ್ ಬಂದಿರೋದಕ್ಕೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.